ಹಾಯ್ ಫ್ರೆಂಡ್ಸ್, ಇವತ್ತಿನ ಜಗತ್ತು ತುಂಬ ನಾಯ್ಸಿ. ಎಲ್ಲರೂ ಪೋಸ್ಟ್ ಮಾಡ್ತಾ ಇದ್ದಾರೆ, ತಮ್ಮ ಜೀವನನ ತೋರಿಸ್ಕೊಳ್ತಾ ಇದ್ದಾರೆ, ಪ್ರತಿಯೊಂದು ಸಾಧನೆನ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದೇ ಜಗತ್ತಲ್ಲಿ ಕೆಲವರು ಇದ್ದಾರೆ, ಅವರು ಪೋಸ್ಟ್ ಮಾಡಲ್ಲ, ಎಲ್ಲನೂ ತೋರಿಸ್ಕೊಳ್ಳಲ್ಲ, ಸದ್ದಿಲ್ಲದೆ ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ. ಇಂಥ ಜನರ ಬಗ್ಗೆ ಸಮಾಜ ಏನು ಅಂದ್ಕೊಳ್ಳುತ್ತೆ ಗೊತ್ತಾ? ಇವ್ರಿಗೆ ಏನೂ ಇಲ್ಲ, ಅದಕ್ಕೆ ಶೋ ಆಫ್ ಮಾಡಲ್ಲ ಅಂತ ಅಂದ್ಕೊಳ್ಳುತ್ತೆ. ಆದರೆ ಜಸ್ಟ್ ಥಿಂಕ್ ಮಾಡಿ, ಸತ್ಯ ಏನಂದರೆ ಇಂಥ ಜನರ ಹತ್ರ ಅತ್ಯಂತ ಹೆಚ್ಚು ಪೀಸ್, ನೆಮ್ಮದಿ ಇರುತ್ತೆ, ಅತ್ಯಂತ ಹೆಚ್ಚು ಕ್ಲಾರಿಟಿ ಇರುತ್ತೆ, ಅತ್ಯಂತ ಹೆಚ್ಚು ಶಕ್ತಿ ಇರುತ್ತೆ. ಅವರು ಜಗತ್ತಿಗೆ ಕಾಣಿಸಲ್ಲ. ಇವತ್ತು ನಾನು ಈ ಜನ ಯಾಕೆ ಹೀಗಿದ್ದಾರೆ ಆ್ಯಂಡ್ ಅವರ ಈ ಸ್ವಭಾವ ಅವರ ಜೀವನನ ಹೇಗೆ ಬೇರೆ ಮಾಡುತ್ತೆ ಅಂತ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಸಂತೋಷ ಬಂದ ತಕ್ಷಣ ಮೊದಲು ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ತೀರಾ ಅಥವಾ ಮೊದಲು ಅದನ್ನು ನೀವೇ ಅನುಭವಿಸ್ತೀರಾ? ಕಾಮೆಂಟಲ್ಲಿ ತಿಳಿಸಿ. ಓಕೆ, ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ವಿಷಯ, ಅವ್ರಿಗೆ ಯಾರ ವ್ಯಾಲಿಡೇಷನ್ನು ಬೇಕಾಗಿಲ್ಲ. ನಮ್ಮ ಸುತ್ತ ಅನೇಕ ಜನ ಏನು ಮಾಡ್ತಾರೆ ಅಂದರೆ, ಏನು ತಿಂದರೂ ಪೋಸ್ಟ್, ಎಲ್ಲಿ ಹೋದರೂ ಪೋಸ್ಟ್, ಏನು ಸಾಧಿಸಿದ್ರು ಪೋಸ್ಟ್. ಇದು ಕೆಟ್ಟದು ಅಂತ ಅಲ್ಲ, ಆದರೆ ಜಸ್ಟ್ ಥಿಂಕ್ ಮಾಡಿ, ಆ ಪೋಸ್ಟ್ ಮಾಡೋ ಹಿಂದೆ ಉದ್ದೇಶ ಏನು? ಹೆಚ್ಚಾಗಿ ಏನಾಗಿರುತ್ತೆ ಅಂದರೆ, ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ ಅನ್ನೋ ಒಂದು ಬಯಕೆ ಇರುತ್ತೆ. ಅದು ಎಕ್ಸ್ಟರ್ನಲ್ ವ್ಯಾಲಿಡೇಷನ್. ಆದರೆ ಕೆಲವರು ಇರ್ತಾರೆ, ಅವರು ತಮ್ಮ ಜೀವನನ ಸೋಷಿಯಲ್ ಮೀಡಿಯಾಗೆ ಒಂದು ಶೋ ಆಗಿ ಮಾಡಲ್ಲ. ಯಾಕಂದರೆ ಅವರಿಗೆ ತಮ್ಮ ಗ್ರೋತ್ ಒಂದು ಪ್ರೈವೇಟ್ ವಿಷಯ ಅಂತ ಅನಿಸುತ್ತೆ, ಅದು ಸೀಕ್ರೆಟ್ ಆಗಿ ಇರಬೇಕು ಅಂತ ಬಯಸ್ತಾರೆ. ಅವರು ತಮ್ಮನ್ನು ತಾವೇ ವ್ಯಾಲಿಡೇಟ್ ಮಾಡ್ಕೊಳ್ತಾರೆ. ಬೇರೆಯವರ ಮೆಚ್ಚುಗೆಯಲ್ಲಿ ಅವರ ಜೀವನ ಡಿಪೆಂಡ್ ಆಗಿರಲ್ಲ. ಯಾರ ಲೈಕ್ಸ್ಗೋಸ್ಕರ ಆಗಲಿ, ಯಾರ ಅಪ್ಲಾಸ್ಗೋಸ್ಕರ ಆಗಲಿ ಅಲ್ಲ, ಅವರು ತಮಗೋಸ್ಕರ ಬದುಕ್ತಿರ್ತಾರೆ. ನಿಜವಾದ ಕಾನ್ಫಿಡೆನ್ಸ್ ಅಂದರೆ ಇದು. ಕಾನ್ಫಿಡೆನ್ಸ್ನ ಜೋರಾಗಿ ಅನೌನ್ಸ್ ಮಾಡಬೇಕಿಲ್ಲ. ಅದು ಒಂದು ರೂಮ್ಗೆ ಸದ್ದಿಲ್ಲದೆ ಎಂಟರ್ ಆದ ತಕ್ಷಣ ಎಲ್ರಿಗೂ ಫೀಲ್ ಆಗುತ್ತೆ. ಅವ್ರಿಗೆ ತಾವು ಮಾಡ್ತಿರೋ ಕೆಲಸದ ಮೇಲೆ ನಂಬಿಕೆ ಇರುತ್ತೆ. ಆ ನಂಬಿಕೆನ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಎರಡನೇ ವಿಷಯ, ಅವರು ಅಟೆನ್ಷನ್ನ ಬಿಟ್ಟು ಪೀಸ್ನ ಚೂಸ್ ಮಾಡ್ತಾರೆ. ಇವತ್ತಿನ ಜಗತ್ತಲ್ಲಿ ಒಂದು ತಪ್ಪಾದ ಕಾನ್ಸೆಪ್ಟ್ ಇದೆ. ಹೆಚ್ಚು ಜನ ನೋಡ್ತಿದ್ದಾರೆ ಅಂದರೆ ನಾನು ಇಂಪಾರ್ಟೆಂಟ್ ಅಂತ. ವ್ಯೂಸ್ ಮತ್ತು ಫಾಲೋವರ್ಸ್ನ ಕನೆಕ್ಷನ್ಸ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ. ಆದರೆ ಕೆಲವರು ಈ ಆಟನ ಬಿಟ್ಟು ಹೊರಗೆ ಬರ್ತಾರೆ. ಇವ್ರಿಗೆ ಗೊತ್ತಿದೆ, ತಮ್ಮ ಜೀವನದ ಅತ್ಯಂತ ಮುಖ್ಯ ಕ್ಷಣಗಳನ್ನ ಎಲ್ಲರ ಹತ್ರ ಶೇರ್ ಮಾಡಬೇಕಾಗಿಲ್ಲ ಅಂತ. ಒಂದು ಖುಷಿ ಬಂದ ತಕ್ಷಣ ಆ ಖುಷಿನ ಪೋಸ್ಟ್ ಮಾಡಿ ರೆಕಗ್ನಿಷನ್ನ ಹುಡ್ಕೋಕೆ ಹೋದರೆ ಆ ಖುಷಿ ಅದರ ಮೊದಲ ಸ್ವರೂಪನ ಕಳ್ಕೊಳ್ಳುತ್ತೆ. ಇವರು ತಮ್ಮ ಖುಷಿನ ತಾವೇ ಅನುಭವಿಸ್ತಾರೆ, ಬೇರೆಯವರ ಕಣ್ಣ ಮೂಲಕ ಅಲ್ಲ. ಕೆಲವರು ತಮ್ಮ ಇಮೇಜ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಮಾಡ್ತಾರೆ ಅಲ್ವಾ? ಇವರು ಅಷ್ಟೇ ಪ್ರಯತ್ನನ ತಮ್ಮ ಪೀಸ್ನ, ನೆಮ್ಮದಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಮಾಡ್ತಾರೆ. ಎಲ್ರಿಗೂ ಆಕ್ಸೆಸಬಲ್ ಆಗಬೇಕಿಲ್ಲ, ಕೇವಲ ತಮಗೆ ಮ್ಯಾಟರ್ ಆಗೋ ಜನರಿಗೆ ಮಾತ್ರ ಸಿಗಬೇಕು ಅಂತ ಇರ್ತಾರೆ. ಅದೇ ಅವರ ಬೌಂಡರಿ, ಆ್ಯಂಡ್ ಆ ಬೌಂಡರಿಯಲ್ಲೇ ಅವರ ಶಕ್ತಿ ಇರುತ್ತೆ. ಮೂರನೇ ವಿಷಯ, ಅವರು ಮಿಸ್ಸಿಂಗ್ ಅಲ್ಲ, ಮಾಸ್ಟರಿಂಗ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣದೇ ಇರೋ ಜನರ ಬಗ್ಗೆ ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂದರೆ, ಅವರು ಎಲ್ಲೋದ್ರು, ಅವ್ರಿಗೆ ಏನಾಯಿತು, ಹಿಂದೆ ಬಿದ್ದೋದ್ರಾ ಅಂತ ಅಂದ್ಕೊಳ್ಳುತ್ತೆ. ಆದರೆ ಅವರು ಹಿಂದೆ ಬಿದ್ದಿಲ್ಲ, ಅವರು ಹೆಚ್ಚು ಮುಂದೆ ಹೋಗ್ತಿದ್ದಾರೆ. ಇವರ ಮೌನನ ಆಬ್ಸೆನ್ಸ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ಆ ಮೌನದಲ್ಲೇ ಅವರ ಕೆಲಸ ನಡೀತಿದೆ. ತಮ್ಮ ಜೀವನನ ಬಿಲ್ಡ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ನ ಬೆಳೆಸ್ತಾ ಇದ್ದಾರೆ. ಇವರು ಯಾರ ಬಗ್ಗೆ ಯೋಚಿಸ್ತಾರೆ ಅಂದರೆ, ನಾನು ಏನಾಗ್ತಾ ಇದ್ದೀನಿ ಅಂತ, ನಾನು ಹೇಗೆ ಕಾಣಿಸ್ಕೊಳ್ಬೇಕು ಅಂತ ಅಲ್ಲ. ಅದೇ ಇವ್ರಿಗೂ ಉಳಿದವ್ರಿಗೂ ಇರೋ ದೊಡ್ಡ ವ್ಯತ್ಯಾಸ. ಉಳಿದವರು ಪ್ರತಿದಿನ ತಾವು ಹೇಗೆ ಕಾಣಿಸ್ಕೊಳ್ಬೇಕು ಅಂತ ಯೋಚಿಸ್ತಾ ಸಮಯನ ಕಳೀತಾರೆ. ಆದರೆ ಇವರು ಅದೇ ಸಮಯನ ತಮ್ಮನ್ನು ತಾವು ಬೆಳೆಸ್ಕೊಳ್ಳೋಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಬಳಸ್ತಾರೆ. ನೀವು ಅಬ್ಸರ್ವ್ ಮಾಡಿರಲ್ಲ, ಆದರೆ ಯಾವುದೇ ಫೀಲ್ಡಲ್ಲಿ ಮಾಸ್ಟರಿ ಸಾಧಿಸಬೇಕಾದ್ರೆ ಬೇಕಾಗಿರೋದು ಅನ್ಡಿವೈಡೆಡ್ ಅಟೆನ್ಷನ್. ಅಂದರೆ ಒಂದೇ ವಿಷಯದ ಮೇಲೆ ಸಂಪೂರ್ಣವಾದ ಗಮನ. ಆ ಸಂಪೂರ್ಣ ಗಮನ ಸಿಗಬೇಕಾದ್ರೆ ಸುತ್ತಲಿನ ಸದ್ದು ಕಡಿಮೆ ಇರಬೇಕು. ಅದಕ್ಕೆ ಅವರು ಜಗತ್ತಿನ ಸದ್ದಿನಿಂದ ಸ್ವಲ್ಪ ದೂರ ಇರ್ತಾರೆ. ಅವರು ವರ್ಲ್ಡ್ನ ಫೀಡ್ ಚೆಕ್ ಮಾಡ್ತಾ ಇರಲ್ಲ, ತಮ್ಮ ಒಳಗಡೆ ಏನಾಗ್ತಿದೆ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಅವರು ಇಡೀ ಜಗತ್ತಿಗೆ ಪ್ರತಿದಿನ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಳ್ಳಲ್ಲ. ಯಾಕಂದರೆ ಅವರು ಮಾಡ್ತಿರೋ ಕೆಲಸದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರ್ತಾರೆ. ನೀವು ಈ ವಿಡಿಯೋನ ಇಷ್ಟೊತ್ತು ನೋಡ್ತಾ ಇದ್ದೀರಾ ಅಂದರೆ ಈ ಕಂಟೆಂಟ್ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗ್ತಿದೆ ಅಂತ ಅರ್ಥ. ಸೊ ಪುಷ್ಪ ಪ್ರಸಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವ್ರಿಗೆ ಕೂಡ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು. ಆ್ಯಂಡ್ ನಿಮಗೆ ಇಂತಹ ಕಂಟೆಂಟ್ಸ್ ಇನ್ನಷ್ಟು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ನಾಲ್ಕನೇ ವಿಷಯ, ಇವರು ತಮ್ಮನ್ನು ತಾವು ಲೋನ್ ವೋಲ್ಫ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ. ಲೋನ್ ವೋಲ್ಫ್ ಅಂದರೆ ಒಂಟಿ ತೋಳ ಅಂತ. ಇದನ್ನು ಕೇಳಿದ ತಕ್ಷಣ ಕೆಲವರಿಗೆ ಅಯ್ಯೋ ಯಾವಾಗಲೂ ಒಂಟಿಯಾಗಿ ಇರೋದು ಒಳ್ಳೆಯದಲ್ಲ, ಸಮಾಜ ಬೇಕು, ಜನರ ಜೊತೆ ಬೆರಿಬೇಕು ಅಂತ ಅನಿಸ್ಬಹುದು. ಆದರೆ
ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಜನ ಆ್ಯಂಟಿ ಸೋಷಿಯಲ್ ಅಲ್ಲ. ಅವರು ಜನರನ್ನು ದ್ವೇಷ ಮಾಡೋದಿಲ್ಲ, ಎಲ್ಲರಿಂದಲೂ ದೂರ ಇರೋದಿಲ್ಲ. ಅವ್ರಿಗೆ ಒಂದು ವಿಷಯ ಮಾತ್ರ ತುಂಬ ಕ್ಲಿಯರ್ ಆಗಿ ಗೊತ್ತಿರುತ್ತೆ, ಯಾರ ಜೊತೆ ತಮ್ಮ ಸಮಯನ ಕಳಿಬೇಕು ಆ್ಯಂಡ್ ಯಾರ ಜೊತೆ ಸಮಯನ ಕಳಿಬಾರ್ದು ಅಂತ. ಅಂದರೆ ಪ್ರತಿಯೊಬ್ಬರಿಗೂ ನಿಮ್ಮ ಸಮಯ ಮತ್ತು ಎನರ್ಜಿ ಕೊಡದೆ ಯಾರು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಇರೋಕ್ಕೆ ಅರ್ಹರು ಅಂತ ಆಯ್ಕೆ ಮಾಡ್ಕೊಳ್ಳೋ ಸಾಮರ್ಥ್ಯ. ಸೊ ಅವರು ಒಂಟಿಯಾಗಿ ಇರೋದನ್ನು ಚೂಸ್ ಮಾಡ್ಕೊಳ್ತಾರೆ, ಯಾಕಂದರೆ ಅವ್ರಿಗೆ ಯಾರ ಜೊತೆ ಇರಬೇಕು ಅನ್ನೋದು ಗೊತ್ತಿರುತ್ತೆ. ತಮ್ಮ ಪ್ರತಿ ಮಾತು ಮತ್ತು ಶಕ್ತಿನ ಅರ್ಥ ಇಲ್ಲದ ಕಡೆ ವ್ಯರ್ಥ ಮಾಡಲ್ಲ, ವ್ಯಾಲ್ಯೂ ಹೆಚ್ಚಿಸೋ ಕಡೆ ಮಾತಾಡ್ತಾರೆ. ತಮ್ಮ ಪ್ರೈವಸಿನ ತುಂಬ ಬೆಲೆ ಕೊಟ್ಟು ಕಾಪಾಡ್ಕೊಳ್ತಾರೆ, ಅದೇ ಅವರ ಬೌಂಡರಿ. ಆದರೆ ಅವರು ಯಾವಾಗ ಕಾಣಿಸ್ಕೊಳ್ತಾರೋ ಆ ಕ್ಷಣ ಎಲ್ಲರ ಗಮನ ಅವ್ರ ಕಡೆ ಹೋಗುತ್ತೆ, ಯಾಕಂದರೆ ಅವರ ಪ್ರೆಸೆನ್ಸ್ ಪವರ್ಫುಲ್ ಆಗಿರುತ್ತೆ. ಅದು ಎಲ್ಲ ಟೈಮಲ್ಲಿ ಕಾಣಿಸ್ಕೊಳ್ಳಲ್ಲ ಅಥವಾ ಎಲ್ಲ ಕಡೆ ಇರಲ್ಲ. ಅದಕ್ಕೆ ಕಾರಣ ಅವರ ಪ್ರೆಸೆನ್ಸಲ್ಲಿ ಒಂದು ವೆಯ್ಟ್ ಇದೆ, ಒಂದು ಶಕ್ತಿ ಇದೆ. ಈ 4 ವಿಷಯಗಳನ್ನ ಕೇಳಿದ ಮೇಲೆ ಒಂದು ಮಾತು ಹೇಳಬೇಕು. ಪವರ್ಫುಲ್ ಆಗಿರಬೇಕು ಅಂದರೆ ಯಾವಾಗಲೂ ಲೌಡ್ ಆಗಿರ್ಬೇಕಂತಲ್ಲ, ಬೆಳಿಬೇಕು ಅಂದರೆ ಯಾವಾಗಲೂ ಪಬ್ಲಿಕ್ ಆಗಿರಬೇಕು ಅಂತಲ್ಲ. ಈ ಜಗತ್ತಲ್ಲಿ ನೀವು ಮುಖ್ಯ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಎಲ್ರಿಗೂ ಕಾಣಿಸ್ಕೊಳ್ಬೇಕು ಅಂತೇನೂ ಇಲ್ಲ. ಕೆಲವೊಮ್ಮೆ ನಿಜವಾದ ಬೆಳವಣಿಗೆ ಯಾರಿಗೂ ಕಾಣಿಸಿದ ಜಾಗದಲ್ಲಿ ನಡೀತಿರುತ್ತೆ. ನೀವು ಹೊರಗಿನ ಜಗತ್ತಿಗೆ ಕಾಣಿಸ್ಕೊಳ್ದೆ ನಿಮ್ಮೊಳಗೆ ನೀವು ಬೆಳಿತಿರಬಹುದು, ಯಾಕಂದರೆ ನಿಜವಾದ ಶಕ್ತಿ ಯಾವಾಗಲೂ ಸದ್ದು ಮಾಡಲ್ಲ, ಅದು ತನ್ನ ಪ್ರೆಸೆನ್ಸಿಂದಲೇ ಗೊತ್ತಾಗುತ್ತೆ. ಇವತ್ತಿಂದ 1 ವಾರ ಸದ್ದಿಲ್ಲದೆ ನಿಮ್ಮ ಕೆಲಸ ಮಾಡಿ ನೋಡಿ. ಫೋನ್ನ ಸೈಡ್ಗೆ ಇಕ್ಕಿ ಯಾರಿಗೂ ನೀವು ಏನು ಮಾಡ್ತಿದ್ದೀರಾ ಅಂತ ಹೇಳ್ಕೊಳ್ದೆ ಬರೀ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. 1 ವಾರ ಇದನ್ನು ಟ್ರೈ ಮಾಡಿ ನೋಡಿ. ಅದು ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಚೇಂಜಸ್ನ ತರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ನಿಮ್ಮ ಬೆಳವಣಿಗೆಗೆ ಬೇಕಾಗೋದು ಇನ್ನಷ್ಟು ಮೋಟಿವೇಶನ್ ಅಲ್ಲ, ಸ್ವಲ್ಪ ಕಡಿಮೆ ನಾಯ್ಸ್ ಮತ್ತು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ. ಜಗತ್ತಿಂದ ಸ್ವಲ್ಪ ದೂರ ಹೋದಾಗ ನಿಮ್ಮ ಜೊತೆ ನೀವು ಇನ್ನಷ್ಟು ಹತ್ತಿರವಾಗ್ತೀರಾ. ಆ ನಿಮ್ಮ ಜೊತೆಗಿನ ಕ್ಲೋಸ್ನೆಸ್ಸಲ್ಲೇ ಇದೆ ನಿಮ್ಮ ನಿಜವಾದ ಶಕ್ತಿ. ಕೆಲವೊಮ್ಮೆ ಸ್ವಲ್ಪ ಡಿಸಪಿಯರ್ ಆಗಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ಮತ್ತೆ ಹಿಂದಿರುಗಿ ಇನ್ನಷ್ಟು ಬಲಿಷ್ಠ ವ್ಯಕ್ತಿಯಾಗಿ. ಇವಾಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನೀವು 1 ವಾರ ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ದರೆ ನಿಮ್ಮ ಜೀವನ ಹೇಗಿರುತ್ತೆ ಅಂತ ಅನಿಸ್ತಿದೆ? ನಿಮ್ಮ ಆನ್ಸರ್ನ ಕಮೆಂಟಲ್ಲಿ ಹೇಳಿ. ನಿಮ್ಮ ಪ್ರತಿಯೊಂದು ಉತ್ತರನ ಓದೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಇನ್ನಷ್ಟು ವೀಡಿಯೋಸ್ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೈಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.